ಪ್ರವಾಸಿಗರಿಂದ ತುಂಬಿ ತುಳುಕಿದೆ ನಂದಿ ಬೆಟ್ಟದ ಮೇಲ್ಭಾಗಕ್ಕೆ ತೆರಳೋಕೆ 1 ರಿಂದ 2 ಗಂಟೆ ಬೇಕಂತೆ. ಸರಿಸುಮಾರು 4 ರಿಂದ 5 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿರೋದು. ಸೊ ಅಲ್ಲಿ ರಾತ್ರಿ 2 ಗಂಟೆಯಿಂದನೇ ಶುರು ಆಗುತ್ತೆ ಜನ ಬರುವಂಥದ್ದು. ರಾತ್ರಿ 12:30 1 ಗಂಟೆಗೆ ಶುರು ಆಗ್ಬಿಟ್ರೆ ಜನ ಕಾಯ್ತಾ ನಿಂತ್ಕೊಳ್ತಾರೆ ಬೆಳಗಿನ ಜಾವದವರೆಗೂ ಅದನ್ನು ನೋಡಬೇಕು ಅಂತ ಹೇಳಿ. ಸೊ ಪಾರ್ಕಿಂಗ್ ಜಾಗ ಅಂತೂ ಸಂಪೂರ್ಣ ಫುಲ್ಲು. ನೋಡಿ ಅಲ್ಲಿ ಹೇಗಿದೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ನಂದಿಗಿರಿಧಾಮಕ್ಕೆ ಇವತ್ತು ಪ್ರವಾಸಿಗರ ದಂಡೆ ಹರಿದು ಬಂದಿದೆ. ಇವತ್ತು ನಂದಿಗಿರಿಧಾಮದಲ್ಲಿ ಇವತ್ತು ಪ್ರವಾಸಿಗರು ಹೆಚ್ಚಾಗಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಈಗಾಗಲೇ ಕೂಡ ನಂದಿ ಬೆಟ್ಟಕ್ಕೆ ಹೋಗಬೇಕಂತಂದ್ರೆ ಇವತ್ತು ನಂದಿ ಬೆಟ್ಟದ ತಪ್ಪಲಿನ ಚೆಕ್ ಪೋಸ್ಟ್ನಿಂದ ಮೇಲ್ಗಡೆ ಹೋಗ್ಲಿಕ್ಕೆ 1.5 ರಿಂದ 2 ಗಂಟೆ ಹಿಡಿತಾ ಇದೆ. ಕಾರಣ ಯಾಕೆ ಅಂತಂದ್ರೆ ಇವತ್ತು ಮಿರ್ಜಾ ಸರ್ಕಲ್ ಬಳಿ ವಾಹನಗಳನ್ನ ತಡೆದು ನಂತರ ಮೇಲೆ ಕಳಿಸಲಾಗ್ತಾ ಇದೆ. ಅದಕ್ಕೂ ಕೂಡ ಪ್ರಮುಖ ಕಾರಣ ಯಾಕೆ ಅಂತಂದ್ರೆ ಈಗಾಗಲೇ ಕೂಡ ನಂದಿ ಬೆಟ್ಟದ ಮೇಲ್ಭಾಗದಲ್ಲಿರುವಂತಹ ಪಾರ್ಕಿಂಗ್ ಜಾಗ ಏನಿದೆ ಅದು ಸಂಪೂರ್ಣವಾಗಿ ಹೌಸ್ಫುಲ್ ಆಗಿದೆ. ಈಗಾಗಲೇ ಕೂಡ ಸರಿಸುಮಾರು 700ಕ್ಕೂ ಹೆಚ್ಚು ಕಾರುಗಳು, ಸರಿಸುಮಾರು 2 ರಿಂದ 2.5 ಸಾವಿರದಷ್ಟು ಬೈಕ್ಗಳು ಈಗಾಗಲೇ ಕೂಡ ನಂದಿ ಬೆಟ್ಟದ ಮೇಲ್ಭಾಗದ ಪಾರ್ಕಿಂಗ್ ಫ್ಲಾಟ್ನಲ್ಲಿದೆ. ಹಾಗಾಗಿ ಮೇಲೆ ಮತ್ತೆ ಯಾವುದೇ ರೀತಿಯ ವಾಹನ ಹೋದ್ರೂ ಕೂಡ ಜಾಗ ಇಲ್ಲ ಪಾರ್ಕಿಂಗ್ ಮಾಡಲಿಕ್ಕೆ. ಆ ಸಮಸ್ಯೆಯ ಕಾರಣದಿಂದ ಈಗ ಮಿರ್ಜಾ ಸರ್ಕಲ್ನಲ್ಲೇ ಬರುವಂತಹ ವಾಹನಗಳನ್ನು ತಡೆಯಲಾಗ್ತಿದೆ. ಹಾಗಾಗಿ ಈಗ ಮಿರ್ಜಾ ಸರ್ಕಲ್ನಿಂದ ಹಿಡಿದು ಕೆಳಭಾಗದ ಚೆಕ್ ಪೋಸ್ಟ್ವರೆಗೂ ಸರಿಸುಮಾರು 3 ರಿಂದ 4 ಕಿಲೋಮೀಟರ್ ಅಂತರ ಏನಿದೆ, ಈ ಅಂತರದಲ್ಲಿ ಎಲ್ಲ ವಾಹನಗಳು ಕೂಡ ಒಂದರ ಹಿಂದೆ ಒಂದು ಸರದಿ ಸಾಲಿನಲ್ಲಿ ನಿಂತು ಬರಬೇಕಾಗಿದೆ. ಮತ್ತೆ ಈ ಮಿರ್ಜಾ ಸರ್ಕಲ್ನಿಂದ ಮೇಲ್ಭಾಗಕ್ಕೆ ಹೋಗಬೇಕಾದ್ರೆ ಮೇಲ್ಗಡೆಯಿಂದ ನಂದಿ ಬೆಟ್ಟದ ಮೇಲ್ಭಾಗದಿಂದ ಯಾರು ನಂದಿ ಬೆಟ್ಟವನ್ನು ವೀಕ್ಷಣೆ ಮಾಡಿ ವಾಪಸ್ ಬರ್ತಾರೆ, ಆಗ ಎಷ್ಟು ವಾಹನಗಳು ಕೆಳಗಡೆ ವಾಪಸ್ ಬರ್ತವೆ ಅಷ್ಟು ವಾಹನಗಳನ್ನು ಮಾತ್ರ ಮೇಲ್ಗಡೆ ಬಿಡಲಾಗುತ್ತೆ. ಹಾಗಾಗಿ ಸಹಜವಾಗಿ ಇವತ್ತು ಹೊಸ ವರ್ಷದ ಸಂಭ್ರಮ ನಂದಿ ಬೆಟ್ಟದಲ್ಲಿ ಆಚರಣೆ ಮಾಡಬೇಕು ಅನ್ನೋಂಥ ಒಂದು ಕಾರಣಕ್ಕೆ ಯಥೇಚ್ಛವಾದಂಥ ಪ್ರವಾಸಿಗರು ಇವತ್ತು ಬೆಳಗ್ಗೆಯಿಂದ ಬರ್ತಾ ಇರುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಈಗ ನಂದಿ ಬೆಟ್ಟಕ್ಕೆ ಸರದಿ ಸಾಲಿನಲ್ಲಿ ಕಾರುಗಳು ಈಗ ಹೋಗ್ತಾ ಇರುವಂಥ ದೃಶ್ಯ ನಮಗೆ ಸಾಮಾನ್ಯವಾಗಿದೆ. ಈಗಾಗಲೇ ಕೂಡ ನಂದಿ ಬೆಟ್ಟದ ಮೇಲ್ಭಾಗದ ಪಾರ್ಕಿಂಗ್ ಸಂಪೂರ್ಣವಾಗಿ ಹೌಸ್ಫುಲ್ ಆಗಿದೆ. ಹಾಗಾಗಿ ಮೇಲ್ಭಾಗಕ್ಕೆ ಹೋಗಲಿಕ್ಕೆ ಸರಿಸುಮಾರು ಈಗ ನಂದಿ ಬೆಟ್ಟದ ಏನು ತಪ್ಪಲು ಕೆಳಭಾಗ ಚೆಕ್ ಪೋಸ್ಟ್ ಇದೆ ಅಲ್ಲಿಂದ ನಂದಿ ಬೆಟ್ಟದ ಮೇಲ್ಭಾಗ ಸರಿಸುಮಾರು 8 ಕಿಲೋಮೀಟರ್ ಅಂತರ ಇದೆ. ಈ ಅಂತರವನ್ನು ತಲುಪಲಿಕ್ಕೆ ಸರಿಸುಮಾರು 2 ಗಂಟೆ ಆಗ್ತಿದೆ, 1.5 ರಿಂದ 2 ಗಂಟೆ. ಹಾಗಾಗಿ ಸಹಜವಾಗಿ ಈಗ ರಸ್ತೆಯಲ್ಲೇ ವಾಹನಗಳು ಸಾಲುಗಟ್ಟಿ ನಿಂತಿರುವಂಥದ್ದು, ಪ್ರಯಾಣಿಕರು ಒಂದು ರೀತಿ ಹೈರಾಣಾಗುವಂಥ ಪರಿಸ್ಥಿತಿ. ಹಾಗಾಗಿ ತಾವು ನೋಡ್ತಾ ಇದ್ರೆ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಇವತ್ತು ಮಿರ್ಜಾ ಸರ್ಕಲ್ನಲ್ಲಿ ಅವರು ವಾಹನಗಳನ್ನು ತಡೆದು ಮೇಲ್ಭಾಗಕ್ಕೆ ವಾಹನಗಳನ್ನು ಒಂದೊಂದಾಗೆ ಬಿಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಇವತ್ತು ಚಾಲಕರಿದೆ ಬಹಳಷ್ಟು ಹರಸಾಹಸ ಪಡಬೇಕಂತ ಪರಿಸ್ಥಿತಿ. ಇವತ್ತು ಒಬ್ಬ ಚಾಲಕರು ಮಾತಾಡ್ಸೋಣ. ಸರ್, ಎಷ್ಟೊತ್ತಾಯ್ತು ಬಂದು ತಾವು ನಂದಿ ಬೆಟ್ಟಕ್ಕೆ? ಈಗ ಎಷ್ಟೊತ್ತಾಗ್ತಿದೆ? 1.5 ಅವರ್ ಆಯ್ತು. ಏನ್ ಮಾಡಕ್ಕಾಗಲ್ಲ, ಹೋಗ್ಬೇಕು. ಬಂದಿದ್ದೀರಿ ಸರ್? ನಾವು ಬೆಂಗಳೂರಿಂದ. ಎಷ್ಟೊತ್ತಿಗೆ ಬಿಟ್ರಿ ಬೆಂಗಳೂರು ಅಂದ್ರೆ ನಾವು ಇಲ್ಲಿ ಚಿಕ್ಕಬಳ್ಳಾಪುರಗೆಲ್ಲ ಹೋಗಿ ಹಿಂಗ್ ಬಂದಿದ್ದು. ಬೆಳಿಗ್ಗೆ 5 ಗಂಟೆ ಬಿಟ್ಟಿದ್ದು. ಗೊತ್ತಾಯ್ತು. ಈಗ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬರಕ್ಕೆ ಎಷ್ಟೊತ್ತಾಯ್ತು? ಇಲ್ಲಿಂದ ನಂದಿ ಬೆಟ್ಟಕ್ಕೆ ಹೋಗಕ್ಕೆ ಎಷ್ಟೊತ್ತಾಗ್ತಿದೆ? ಅಲ್ಲಿಂದ ಬರೋದು ಇಲ್ಲೇ ಲೇಟ್ ಆಗ್ತಾ ಇದೆ. ಹೊಸ ವರ್ಷ ಅಂತ ಬಂದಿದೆ. ಹೊಸ ವರ್ಷ ಅಂತ ಫಸ್ಟ್ ಟೈಮ್ ಬರ್ತಾ ಇರೋದು.